ಬಳ್ಳಾರಿ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಈ ಹಿಂದೆ ಈ ತರ ಘಟನೆಗಳು ಆಂಧ್ರದಲ್ಲಿ ನಡೀತಾ ಇದ್ವು. ಈಗ ಕರ್ನಾಟಕ ರಾಜ್ಯಕ್ಕೂ ಕೂಡ ಕಾಲಿಟ್ಟಿದೆ ಸರ್. ಏನು ನೋಡಿ, ರಾಜ್ಯದಲ್ಲಿ ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆ ಇವತ್ತು ಕುಸಿದು ಬಿದ್ದಿದೆ. ಸರ್ಕಾರಿ ಪ್ರಾಯೋಜಿತ ದಂಗೆಗಳನ್ನು ಮಾಡುವಂತ ಒಂದು ಹುನ್ನಾರವನ್ನ ಇವತ್ತು ಸರ್ಕಾರ ಮಾಡ್ತಾ ಇದೆ. ಅದರ ಮುಂದುವರೆದ ಭಾಗ ಇವತ್ತು ಬಳ್ಳಾರಿಯಲ್ಲಿ ನಡೀತಾ ಇರುವಂತದ್ದು. ಒಂದು ಫ್ಲೆಕ್ಸ್ ಹಾಕುವಂತ ಗಲಾಟೆನಲ್ಲಿ ಒಬ್ಬ ಶಾಸಕರೇ ಬಂದು ಪ್ರಚೋದನೆಯನ್ನು ಕೊಡ್ತಾರೆ, ಗುಂಡ ಹಾರಿಸ್ತಾರೆ ಅಂತಂದ್ರೆ ಈ ರಾಜ್ಯದಲ್ಲಿ ಕಾನೂನಿದೆ ಅಂತ ಅನಿಸ್ತಾ ಇದೆಯಾ? ಅಂದ್ರೆ ಸರ್ಕಾರವೇ ಒಂದು ಪ್ರಚೋದನೆಯನ್ನು ಕೊಟ್ಟು ದಂಗೆಯನ್ನು ಮಾಡಿ ಗೂಂಡಾ ರಾಜ್ಯವನ್ನು ಮಾಡಬೇಕು ಅನ್ನುವಂತ ಹುನ್ನಾರವನ್ನ ಸರ್ಕಾರ ನಡೆಸ್ತಾ ಇರುವಂತದ್ದು ಇವತ್ತು ಸ್ಪಷ್ಟ ಆಗಿದೆ. ಸರ್, ಜೊತೆಗೆ ಅಲ್ಲೇ ಇರತಕ್ಕಂಥ ಶಾಸಕರಿಗೆ ಕರೆ ಮಾಡೋದಿಲ್ಲ, ಬಿಟ್ಟು ಬೇರೆಯವರಿಗೆ ಕರೆ ಮಾಡ್ತಾರೆ ಗೃಹ ಸಚಿವರು. ಇದ್ರ ಬಗ್ಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನಂಗೇನು ಸಂಪೂರ್ಣ ಮಾಹಿತಿ ಇಲ್ಲ. ಆದರೆ ಒಟ್ಟಾರೆ ಬೆಳವಣಿಗೆಗಳನ್ನ ನೋಡಿದಾಗ ಪೊಲೀಸ್ ಇಲಾಖೆಯನ್ನ ಸಂಪೂರ್ಣ ವಿರೋಧ ಪಕ್ಷದವರಿಗೆ ರಕ್ಷಣೆ ಇಲ್ಲದಂತ ಒಂದು ವಾತಾವರಣವನ್ನ ಸರ್ಕಾರ ಸೃಷ್ಟಿ ಮಾಡ್ತಾ ಇದೆ. ಅಷ್ಟಾದ್ರೂ ಕೂಡ ಅಲ್ಲಿ ಇರ್ತಕ್ಕಂಥ ಸ್ಥಳೀಯ ಸಚಿವರು ಯಾರು ಇರ್ತಾರೆ, ಅವರು ಉಸ್ತುವಾರಿ ಸಚಿವರು ಇಲ್ಲಿವರೆಗೂ ಹೋಗಿ ಭೇಟಿ ಕೊಟ್ಟಿಲ್ಲ. ಅಲ್ಲ, ಸರ್ಕಾರ ಪ್ರಾಯೋಜಿತ ದಂಗೆ ಅಂತಂದಾಗ ಇನ್ಯಾರು ಭೇಟಿ ಕೊಡಬೇಕು? ಅವರೇ ಮಾಡಿಸ್ತಾ ಇರತ್ತಾನೆ ದಂಗೆ.